ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಏನಪ್ಪಾ ಅಂದ್ರೆ ಇವತ್ತು ನಮ್ಮ ಮನೇಲಿ ಸಿಗುವಂತ ಐಟಮ್ಸ್ ಕೆಲವೊಂದುಗಳಲ್ಲಿ ನಾವು ನ್ಯಾಚುರಲ್ ಆಗಿ ನಾವು ನಮ್ಮ ಸ್ಕಿನ್ ಅನ್ನ ಗ್ಲೋ ಮಾಡ್ಕೋಬಹುದು. ಇದನ್ನ ನೀವು ಡೈಲಿ ಕೂಡ ಇದನ್ನ ಯೂಸ್ ಮಾಡ್ಬೋದು. ಹಾಗೇನೆ ಇದನ್ನ ಇಲ್ಲ ನಮ್ಗೆ ಟೈಮ್ ಇಲ್ಲ ಅನ್ನೋರು ಕೂಡ ವೀಕ್ಲಿ ಒಂದು 2-3 ಟೈಮ್ಸ್ ಕೂಡ ಮಾಡ್ಬೋದು. ಸೊ ಯಾರಿಗೆಲ್ಲ ಮನೇಲೆ ಗ್ಲೋಯಿಂಗ್ ಸ್ಕಿನ್ ಸಿಗುತ್ತೆ ಅಂದ್ರೆ ಯಾರೆಲ್ಲ ಇಷ್ಟಪಡಲ್ಲ ಅಲ್ವಾ. ಸೊ ಬೇರೆ ಪ್ರಾಡಕ್ಟ್ ಎಲ್ಲ ಕೆಮಿಕಲ್ಸ್ ಎಲ್ಲ ಯೂಸ್ ಮಾಡಿ ನಮ್ಮ ಫೇಸ್ ನ ನಾವು ಹಾಳು ಮಾಡ್ಕೊಳ್ಳೋದು ಮನೇಲಿ ಸಿಗುವಂತ ಒಂದೆರಡು ಮೂರು ಐಟಮ್ಸ್ ಗಳನ್ನ ನಾವೇ ಯೂಸ್ ಮಾಡ್ಕೊಂಡು ಡೈಲಿ ಪ್ರೋಸೆಸ್ ಮೇಲೆ ನಮ್ಮ ಸ್ಕಿನ್ ಅನ್ನ ಗ್ಲೋ ಮಾಡ್ಕೋಬಹುದು. ಸೊ ಇವಾಗ ನಾವ್ ಅದನ್ನ ಹೇಗ್ ಮಾಡೋದು ಅಂತ ನೋಡ್ಕೋಬೇಕು. 2 ಸ್ಪೂನ್ ಕಡಲೆ ಹಿಟ್ಟು. ಸೊ ನಿಮ್ಗೆ ಸಾಕಾಗ್ಲಿಲ್ಲ ಅಂದ್ರೆ ನಿಮ್ಮ ಫೇಸ್ಗೆ ಎಷ್ಟು ಬೇಕು ನೋಡ್ಕೊಂಡು ಹಾಕಿ. ನಾನು 2.5 ಹಾಕಿದೀನಿ. 1/2 ಸ್ಪೂನ್ ಅರಿಶಿನ, ಸ್ವಲ್ಪ ರೋಸ್ ವಾಟರ್, ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ತರ. ನೋಡಿ ಇವಾಗ ಇದು ಸರಿಯಾಗಿ ಇದು ಪ್ಯಾಕ್ ಆಗುತ್ತೆ. ನೋಡಿ ಇಷ್ಟು ಈ ಹದದಲ್ಲಿ ಇದ್ರೆ ಸಾಕು. ಮೊದಲಿಗೆ ನಾವು ಫೇಸ್ ಪ್ಯಾಕ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ನಾವು ಕ್ಲೀನ್ ಆಗಿ ಫೇಸ್ ನ ವಾಶ್ ಮಾಡ್ಕೊ ಬರ್ಬೇಕು. ಅದಕ್ಕೆ ನಾನು ಇವತ್ತು ಡಾಟ್ ಅಂಡ್ ಕೀ ಅವ್ರದ್ದು ಫೇಸ್ ವಾಶ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ನಾನು ಇದನ್ನ 3-4 ಮಂತ್ಸ್ ಇಂದ ಯೂಸ್ ಮಾಡ್ತಾ ಇದ್ದೇನೆ. ವಿಟಮಿನ್ ಸಿ ಮತ್ತು ಸೂಪರ್ ಬ್ರೈಟ್ನಿಂಗ್ ಫೇಸ್ ವಾಶ್ ಇದು ಆಲ್ ಸ್ಕಿನ್ ಟೈಪ್ಸ್ ಅವ್ರಿಗೆ. ನಿಮ್ಗೆ ನಿಮ್ಮ ಫೇಸ್ಗೆ ಯಾವ್ದು ಸೂಟಬಲ್ ಇದೆಯೋ ಅದನ್ನೇ ಯೂಸ್ ಮಾಡ್ಬಿಟ್ಟು ಫೇಸ್ ನ ಕ್ಲೀನ್ ಮಾಡ್ಕೊ ಬರ್ಬೋದು. ಸೊ ನಾನು ಇವತ್ತು ಡಾಟ್ ಅಂಡ್ ಕೀ ಅವ್ರದ್ದು ಫೇಸ್ ವಾಶ್ ಯೂಸ್ ಮಾಡ್ಬಿಟ್ಟು ಕ್ಲೀನ್ ಮಾಡ್ಕೊ ಬರ್ತೀನಿ. ಸೊ ನಾನು ಫೇಸ್ ವಾಶ್ ಮಾಡ್ಕೊಂಡು ಟವಲಿಂದ ಒರೆಸ್ಕೊಂಡು ಫುಲ್ ಡ್ರೈ ಮಾಡ್ಕೊಂಡು ಬಂದಿದ್ದೀನಿ. ಸೊ ಫುಲ್ ಡ್ರೈ ಆದ್ಮೇಲೆ ಈಗ ನಾವು ಫೇಸ್ ಪ್ಯಾಕ್ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಆಗ್ಲೇನೆ. ಸೊ ಇದನ್ನ ನೀಟಾಗಿ ಫುಲ್ ಫೇಸ್ಗೆ ಕವರ್ ಆಗೋ ತರ ಅಪ್ಲೈ ಮಾಡಬೇಕು. ಸೊ ನೋಡಿ ಈಗ ನಾನು ಮಾಡ್ತಾ ಇದ್ದೀನಿ. ಇದೇ ತರನೇ ಫುಲ್ ಫೇಸ್ ಕವರ್ ಆಗಬೇಕು. ಸೊ ನೀವು ಐಸ್ ಇದೆಯಲ್ಲ ಅದ್ರ ಕೆಳಗಡೆನೂ ಕೂಡ ಫುಲ್ ಹಚ್ಚಿ, ಯಾಕಂತಂದ್ರೆ ಅದು ಹಚ್ಚೋದ್ರಿಂದ ನಿಮ್ಗೆ ಡಾರ್ಕ್ ಸ್ಪಾಟ್ಸ್ ಕೂಡ ಹೋಗೋ ಚಾನ್ಸಸ್ ಇದೆ. ನೋಡಿ ಇವಾಗ ಎಲ್ಲದನ್ನು ಕೂಡ ನೀಟಾಗಿ ನಾನು ಅಪ್ಲೈ ಮಾಡಿದ್ದೀನಿ. ಸೊ ಹಿಂಗೆ ನೀವು ಪೂರ್ತಿ ಫೇಸ್ ನ ಅಪ್ಲೈ ಮಾಡಬೇಕು. ಇದನ್ನ ನೀವು ಒಂದು 20 ಮಿನಿಟ್ಸ್ ಹಾಗೆ ಡ್ರೈ ಆಗೋದಕ್ಕೆ ಬಿಟ್ಟು ವಾಮ್ ವಾಟರ್ ಅಲ್ಲಿ ವಾಶ್ ಮಾಡಬೇಕು. ನೋಡಿ ಪೂರ್ತಿ ನಾನು ಫೇಸ್ಗೆ ಫುಲ್ ಅಪ್ಲೈ ಮಾಡಿದ್ದೀನಿ. ಇದೇ ತರನೇ ಮಾಡಬೇಕು. ಸೊ ನೀವು ಕಣ್ಣಿನ ಸರ್ಕಲ್ ಅಲ್ಲೂ ಕೂಡ ಅಪ್ಲೈ ಮಾಡಿ. ಇದನ್ನ ನಾನು ಇವಾಗ 20 ಮಿನಿಟ್ಸ್ ಬಿಟ್ಟು ವಾಮ್ ವಾಟರ್ ಅಲ್ಲಿ ವಾಶ್ ಮಾಡ್ಕೊಂಡು ಬರ್ತೀನಿ. ಇವಾಗ ಫುಲ್ ಡ್ರೈ ಆಗಿದೆ. ಇದನ್ನ ಇವಾಗ ನೋಡಿ ಇವಾಗ ನಾನು ಫೇಸ್ ನ ಕ್ಲೀನ್ ಮಾಡ್ಕೊಂಡು ಬಂದಿದ್ದೀನಿ. ಒಂದು ಒಳ್ಳೆ ಟವಲ್ ತಗೊಂಡು ನೀಟಾಗಿ ಫೇಸ್ ಎಲ್ಲಾನು ಒರೆಸ್ಕೊಂಡು ಒಂದು ಒಳ್ಳೆ ಮಾಯಿಶ್ಚರೈಸರ್ ನ ಹಚ್ಚಿ ಸಾಕು. ಮತ್ತೇನಂದ್ರೆ ಇದನ್ನ ನಿಮ್ಗೆ ದಿನ ಮಾಡೋದಕ್ಕೆ ಟೈಮ್ ಇಲ್ಲ ಅಂತ ಅಂದ್ರೆ ವೀಕ್ಲಿ 2-3 ಟೈಮ್ಸ್ ಇದನ್ನ ಅಪ್ಲೈ ಮಾಡಿ. ಸೊ ಖಂಡಿತವಾಗ್ಲೂ ಇದರಲ್ಲಿ ರಿಸಲ್ಟ್ ಇದೆ. ಸೊ ನೀವು ವೀಕ್ಲಿ ಅಥವಾ 3-2 ಟೈಮ್ಸ್ ಇಲ್ಲ ಅಂದ್ರೆ ಡೈಲಿ ಪ್ರೋಸೆಸ್ ಅಲ್ಲಿ ನೀವು ಮಾಡಿದ್ರೆ 100% ರಿಸಲ್ಟ್ ಇದೆ. ಅಷ್ಟೇ ಅಲ್ದಂತೆನೆ ನೀವು ಬಾಡಿಗೆ ಏನೇನ್ ಬೇಕು ತುಂಬಾ ನೀರ್ ಕುಡೀರಿ. ಹಾಗೆ ಸೊಪ್ಪು, ತರಕಾರಿ, ಹಣ್ಣು ಎಲ್ಲಾನು ಬಾಡಿಗೆ ತಗೊಳ್ಳೋದ್ರಿಂದ ನೀವು ಹೊರಗಡೆ ಅಷ್ಟೇ ಅಲ್ಲ ಒಳಗಡೆಯಿಂದ ಕೂಡ ಗ್ಲೋಯಿಂಗ್ ಆಗುತ್ತೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋಗೆ ಬರ್ತೀನಿ. ಬಾಯ್.